ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗಳು ಅಸ್ತಿತ್ವಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬಂದಿವೆ ಎಂದು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಲ್ಲಾಸ್ ಶಾನ್ಬಾಗ್ ಹೇಳಿದರು. ಅವರು ಯಲ್ಲಾಪುರ ಪಟ್ಟಣದ ತಾಲೂಕು ಸಭಾಭವನದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಯಲ್ಲಾಪುರದ ಸಮಿತಿ ರಾಜ್ಯದಲ್ಲೇ ಕ್ರಿಯಾಶೀಲ ಸಮಿತಿಯಾಗಿ ಗುರುತಿಸಿಕೊಂಡಿದೆ. ಯುವ ನಿಧಿ ಯೋಜನೆಯ ಲಾಭವನ್ನು ಹೆಚ್ಚಿನ ಯುವಕರು ಪಡೆದುಕೊಳ್ಳುವಂತೆ ಮಾಡಲು ಸಮರ್ಪಕ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಆಯೋಜಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ್, ಸಮಿತಿಯ ಸದಸ್ಯರಾದ ಟಿಸಿ ಗಾಂವ್ಕರ್, ಮಹೇಶ್ ನಾಯ್ಕ್, ಅನಿಲ್ ಮರಾಠೆ, ಅನಂತ್ ಗೌಡ, ನಾಗರಾಜ್ ಕೈಟ್ಕರ್, ತಾಲೂಕ್ ಪಂಚಾಯತ್ ಇಒ ರಾಜೇಶ್ ಧನ್ವಾಡ್ಕರ್ ಹಾಗೂ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು. ಹೇಳುವಂಥದ್ದು ಅವರೆಲ್ಲ ಮನಸ್ಸಲ್ಲಿ ಭಾವನೆ ಇತ್ತು. ಸರ್ಕಾರ ಬಂತು, ಆಶೆ ಬಂತು. ಅದೇ ದಿವಸ ಸಂಪುಟ ಸಭೆಯಲ್ಲಿ 56,000 ಕೋಟಿ ರೂಪಾಯಿಯ ಈ ಯೋಜನೆ ಹಣವನ್ನು ಮೀಸಲಿದೆ. ಆಯಿತು, ಈಗ ಸರ್ಕಾರದ 2 ವರ್ಷ ಆಗ್ತಾ ಇದೆ, ಮೇ ತಿಂಗಳು ಸರ್ಕಾರ. ಮತ್ತು ನಮ್ಮ ಈ ಸಮಿತಿ ರಚನೆಯಾಗಿ ಮಾರ್ಚ್ 13ಕ್ಕೆ 1 ವರ್ಷ ಆಗ್ತದೆ. ಮತ್ತು ನಮ್ಮ ಸರ್ಕಾರದ ಒಂದು ಸಮಿತಿ ಅವರು ರಚನೆ ಮಾಡಿ ನಮ್ಮ ಆಫೀಸ್ ಓಪನ್ ಆಗಿ ನಾವು ಈ ಸುಮಾರು 6-7 ತಿಂಗಳ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.